ಹಲೋ ಎವ್ರಿವನ್, ವೆಲ್ಕಮ್ ಟು ದಿವ್ಯ ಗಣಿತ. ಸೊ ಈ ವಿಡಿಯೋಲಿ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಪೇಪರ್ ಫುಲ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇದೀವಿ. ಸೊ ಈ ವರ್ಷ ಅಂದ್ರೆ 2025-26 ಗೆ ನಮಗೆ ಆಲ್ರೆಡಿ ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಆ ಬ್ಲೂ ಪ್ರಿಂಟ್ ಪ್ರಕಾರ ಚಾಪ್ಟರ್ ವೈಸ್ ವೇಟೇಜ್ ಗಳು ಈ ತರ ಇದೆ. ಅದ್ರಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ಚಾಪ್ಟರ್ ಇಂದ ಯಾವ ತರ ಕ್ವೆಶನ್ಸ್ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಬ್ಲೂ ಪ್ರಿಂಟ್ ಅನ್ನ ಈ ವರ್ಷ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ವೇರಿ ಆಗ್ತಾ ಇತ್ತು, ಅಂದ್ರೆ ಮಾಡೆಲ್ ಪೇಪರ್ ಟು ಮಾಡೆಲ್ ಪೇಪರ್ ಬ್ಲೂ ಪ್ರಿಂಟ್ ವೇರಿ ಆಗ್ತಾ ಇತ್ತು. ಬಟ್ ಈ ವರ್ಷ ಏನ್ ಮಾಡಿದಾರಪ್ಪ ಅಂದ್ರೆ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಅನ್ನ ಇಟ್ಕೊಂಡಿದ್ದಾರೆ. ಇದ್ರಲ್ಲಿ ಒನ್ ಬೈ ಒನ್ ಹೇಳೋದಾದ್ರೆ ಈ ಪಾರ್ಟ್ ಎ ಕ್ವೆಶನ್ಸ್ ಏನಿದೆ, ಪಾರ್ಟ್ ಎ ಅಲ್ಲಿ ನಾವ್ ಯಾವುದೇ ತರ ಕ್ವೆಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಬರಲ್ಲ. ಇದೇ ತರ ಕ್ವೆಶನ್ ಬರುತ್ತೆ, ಇದೇ ಕ್ವೆಶನ್ ಬರುತ್ತೆ, ಈ ಟಾಪಿಕ್ ಇಂದಾನೆ ಬರುತ್ತೆ. ಈ ಪಾರ್ಟ್ ಎ ಅಲ್ಲಿ ಯಾವ್ದನ್ನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಬಟ್ ಉಳ್ದಿರೋ ಪಾರ್ಟ್ಸ್ ಏನಿದೆ 2, 3, 5, 6 and 4 ಮಾರ್ಕ್ಸ್ ಇಂದು, ಅದ್ರಲ್ಲಿ ನಾವು ಯಾವ ತರ ಕ್ವೆಶನ್ಸ್ ಬರುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಒನ್ ಬೈ ಒನ್ ಯಾವ ತರ ಕ್ವೆಶನ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ದ ಫಸ್ಟ್ ಚಾಪ್ಟರ್ ಇಸ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಈ ರಿಲೇಷನ್ ಅಂಡ್ ಫಂಕ್ಷನ್ ಅನ್ನೋ ಚಾಪ್ಟರ್ ಇಲ್ಲಿ ಟೋಟಲ್ ವೇಟೇಜ್ ಇರೋದು 9. ಅದ್ರಲ್ಲಿ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಯಾವ್ದಾದ್ರು ಒಂದರಿಂದ ಒಂದು ಕ್ವೆಶನ್ ಬರುತ್ತೆ, ಅಂಡ್ 3 ಮಾರ್ಕ್ 1 ಅಂಡ್ 5 ಮಾರ್ಕ್ 1 ಕ್ವೆಶನ್ ಇರುತ್ತೆ. ಇದ್ರಲ್ಲಿ 3 ಮಾರ್ಕ್ಸ್ ಅಲ್ಲಿ ಹೇಳೋದಾದ್ರೆ ಸ್ಪೆಸಿಫಿಕ್ ಆಗಿ ರಿಲೇಷನ್ಸ್ ಇಂದನೇ ನಮಗೆ 3 ಮಾರ್ಕ್ಸ್ ಕ್ವೆಶನ್ ಬರುತ್ತೆ. ಅದರಲ್ಲಿ ಈಕ್ವಲೆನ್ಸ್ ರಿಲೇಷನ್ ಆರ್ ಈಕ್ವಲೆನ್ಸ್ ಇಸ್ ನಥಿಂಗ್ ಬಟ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ಅದಕ್ಕೆ ರಿಲೇಟೆಡ್ ಕ್ವೆಶನ್ ನಮಗೆ 3 ಮಾರ್ಕ್ಸ್ ಅಲ್ಲಿ ಒಂದು ಕ್ವೆಶನ್ ಬರುತ್ತೆ. ಅಂಡ್ 5 ಮಾರ್ಕ್ಸ್ ಬಂದ್ರೆ ಮೇನ್ ಆಗಿ ಅಲ್ಲಿ ಬರೋದು ಫಂಕ್ಷನ್ಸ್. ಸೊ ರಿಲೇಷನ್ಸ್ ಅನ್ನ 3 ಮಾರ್ಕ್ಸ್ ಕೇಳಿದಾರೆ ಅಂದ್ರೆ ಆಬ್ವಿಯಸ್ಲಿ ಫಂಕ್ಷನ್ ಅನ್ನ 5 ಮಾರ್ಕ್ಸ್ ಕೇಳಬೇಕು. ಅದ್ರಲ್ಲೂ ಕೂಡ ಚೆಕ್ ವೆದರ್ ದ ಫಂಕ್ಷನ್ ಈಸ್ ಇನ್ವರ್ಟಿಬಲ್ ಆರ್ ಫೈಂಡ್ ದ ಇನ್ವರ್ಸ್ ಆಫ್ ದ ಫಂಕ್ಷನ್, ಆ ತರ ಕ್ವೆಶನ್ಸ್ ಆಗಿರ್ಬೋದು. ಇಲ್ಲ 1 ಆನ್ ಟು ರಿಲೇಟೆಡ್ ಬೈಜೆಕ್ಟಿವ್ ಫಂಕ್ಷನ್ಸ್ ಗೆ ರಿಲೇಟೆಡ್ ಕ್ವೆಶನ್ಸ್ ಆಗಿರ್ಬೋದು. ಅದು ನಮಗೆ 5 ಮಾರ್ಕ್ಸ್ ಅಲ್ಲಿ ನೋಡ್ತಾ ಹೋಗ್ಬೋದು. ಅದೇ ತರ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂದ್ರೆ ಇಲ್ಲಿ ನಮಗೆ ಟೋಟಲ್ ಇರೋದು 6 ಮಾರ್ಕ್ಸ್. ಅಗೇನ್ MCQ ಆರ್ ಫಿಲ್ ಇನ್ ದ ಬ್ಲಾಂಕ್ಸ್ ಇಂದ 1 ಕ್ವೆಶನ್, 2 ಮಾರ್ಕ್ಸ್ 1 ಅಂಡ್ 3 ಮಾರ್ಕ್ಸ್ 1. ಯೂಶುವಲಿ ನಾವು 2 ಮತ್ತೆ 3 ಮಾರ್ಕ್ಸ್ ಅಲ್ಲಿ 2 ಮಾರ್ಕ್ಸ್ ಅಲ್ಲೇ ಈ ಕ್ವೆಶನ್ ಬರ್ಬೇಕು, 3 ಮಾರ್ಕ್ಸ್ ಅಲ್ಲೇ ಈ ಕ್ವೆಶನ್ ಬರ್ಬೇಕು ಅಂತ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳೋದು ಕಷ್ಟ. ಬಿಕಾಸ್ ಆ ಎರಡು ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ಏನಿದೆ ಅಲ್ಲಿ ಯಾವಾಗ್ಲೂ ನಮಗೆ ಚೇಂಜಸ್ ಗಳನ್ನ ಅಬ್ಸರ್ವ್ ಮಾಡ್ತೀವಿ. ಹಂಗಾಗಿ ನಾನು ಏನ್ ಹಾಕೊಂಡಿದ್ದೀನಿ ಇಲ್ಲಿ 2 or 3 ಎರಡೂ ಸೇರಿಸ್ಬಿಟ್ಟು ಯಾವ್ಯಾವ ತರ ಕ್ವೆಶನ್ ಬರ್ಬೋದು. ಮೇನ್ ಆಗಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇರೋದೇ ನಮಗೆ 3 ತರ ಕ್ವೆಶನ್ಸ್. ಒಂದು ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಕೇಳೋದು, ಇಲ್ಲ ಶೋ ದಟ್ ಪ್ರೂವ್ ದಟ್ ಟೈಪ್ ಆಫ್ ಕ್ವೆಶನ್ಸ್ ಆಗಿರ್ಬೋದು, ಇಲ್ಲ ಅಂದ್ರೆ ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಕ್ವೆಶನ್ಸ್. ಸೊ ಡಿಪೆಂಡಿಂಗ್ ಆನ್ ದ ಲೆಂತ್ ಆಫ್ ದ ಆನ್ಸರ್ ಅದನ್ನ 2 ಮಾರ್ಕ್ಸ್ ಕೊಡ್ಬೇಕಾ 3 ಮಾರ್ಕ್ಸ್ ಕೊಡ್ಬೇಕಾ ಅಂತ ಡಿಸೈಡ್ ಮಾಡ್ತಾ ಹೋಗ್ತಾರೆ. ಒಟ್ನಲ್ಲಿ 2 ಮಾರ್ಕ್ಸ್ ಇಂದನೂ ಒಂದು ಕ್ವೆಶನ್ ಇರುತ್ತೆ, 3 ಮಾರ್ಕ್ಸ್ ಇಂದನೂ ಒಂದು ಕ್ವೆಶನ್ ಇರುತ್ತೆ. ನೆಕ್ಸ್ಟ್ ಇಸ್ ಮ್ಯಾಟ್ರಿಸಿಸ್. ಇದ್ರಲ್ಲಿ ಅಗೇನ್ ಟೋಟಲ್ 9 ಮಾರ್ಕ್ಸ್. ಫಿಲ್ ಇನ್ ದ ಬ್ಲಾಂಕ್ಸ್ ಆರ್ MCQ ಅಲ್ಲಿ 1 ಮಾರ್ಕ್ 1 ಕ್ವೆಶನ್, ಅಂಡ್ 3 ಮಾರ್ಕ್ 1 ಅಂಡ್ 5 ಮಾರ್ಕ್ 1 ಕ್ವೆಶನ್. ಅಗೇನ್ ಇಲ್ಲಿ 3 ಮಾರ್ಕ್ಸ್ ಗೆ ಅಂತ ಬಂದ್ರೆ, ಸಾರಿ ಇದು 2 or 3 ಅಲ್ಲ, ಓನ್ಲಿ 3 ಮಾರ್ಕ್ಸ್, ಬಿಕಾಸ್ ಇಲ್ಲಿ 2 ಮಾರ್ಕ್ಸ್ ಕ್ವೆಶನ್ಸ್ ಇರಲ್ಲ ನಿಮಗೆ. 3 ಮಾರ್ಕ್ಸ್ ಗೆ ಅಂತ ಬಂದ್ರೆ ಇಲ್ಲಿ ಏನ್ ಬರ್ಬೋದು, ಸಮ್ ಆಫ್ ಸಿಮಿಟ್ರಿಕ್ ಅಂಡ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಅದಕ್ಕೆ ರಿಲೇಟೆಡ್ ನಿಮಗೆ ಥಿಯರಮ್ ಕೂಡ ಇದೆ, ಪ್ರಾಬ್ಲಮ್ಸ್ ಕೂಡ ಇದೆ. ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಬಿಟ್ಟು ರೈಟ್ ದ ಮ್ಯಾಟ್ರಿಕ್ಸ್ ಆಸ್ ಸಮ್ ಆಫ್ ಸಿಮಿಟ್ರಿಕ್ ಅಂಡ್ ಸ್ಕ್ಯೂ ಸಿಮಿಟ್ರಿಕ್ ಅಂತ ಕೇಳ್ಬೋದು. ಇಲ್ಲ ಅಂತ ಅಂದ್ರೆ ಜನರಲ್ ಪ್ರೂಫ್, show that any matrix can be written as sum of symmetric and skew symmetric matrix ಅಂತ ಇರ್ಬೋದು. ಅದು ಬಿಟ್ರೆ ಇನ್ನೂ ಒಂದು ಥಿಯರಮ್ ಇದೆ, show that a plus a dash is always symmetric and a minus a dash is always skew symmetric ಅಂತ ಇರ್ಬೋದು. ಅಂಡ್ ಆಲ್ಸೋ there are many more theorems, ab whole inverse ಇರ್ಬೋದು. ಈ ತರ ಥಿಯರಮ್ಸ್ ಗಳನ್ನೆಲ್ಲ 3 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ಅದು ಬಿಟ್ರೆ ಆಪರೇಷನ್ ಆನ್ ಮ್ಯಾಟ್ರಿಸಿಸ್ ಅಂದ್ರೆ ಅಡಿಷನ್ ಆಫ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು. ಅಂದ್ರೆ x ಪ್ಲಸ್ y ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, x ಮೈನಸ್ y ಈಕ್ವಲ್ ಟು ಅಂತ ಕೊಟ್ಟಿರ್ತಾರೆ, ಫೈಂಡ್ x ಅಂಡ್ y. ಈ ತರ ಪ್ರಾಬ್ಲಮ್ಸ್ ಗಳನ್ನ ನಾವು 3 ಮಾರ್ಕ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು 5 ಮಾರ್ಕ್ಸ್ ಬಂದ್ರೆ ಮೇನ್ ಆಗಿ ಅಲ್ಲಿ ಬರೋದು ಪ್ರಾಪರ್ಟಿ ಆಫ್ ಮ್ಯಾಟ್ರಿಸಿಸ್ ಬಗ್ಗೆ. ಸೊ ಪ್ರಾಪರ್ಟೀಸ್ ಅಂದ್ರೆ ಯಾವುದು,
ಕಾಮಿಟೇಟಿವ್ ಪ್ರಾಪರ್ಟಿ ಆಗಿರ್ಬೋದು, ಅಸೋಸಿಯೇಟಿವ್ ಪ್ರಾಪರ್ಟಿ ಆಗಿರ್ಬೋದು, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಆಗಿರ್ಬೋದು, ಆಮೇಲೆ ಎ ಬಿ ಹೋಲ್ ಡ್ಯಾಶ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಆಗಿರ್ಬೋದು. ಸೊ ಎಲ್ಲಾ ಪ್ರಾಪರ್ಟಿಗಳ ಮೇಲೆ ನಾವು ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಚಾಪ್ಟರ್ ಇಸ್ ಡಿಟರ್ಮಿನೆಂಟ್ಸ್. ಸೊ ಈ ಡಿಟರ್ಮಿನೆಂಟ್ಸ್ ಅಲ್ಲಿ ಇಲ್ಲಿವರೆಗೂ ನೋಡಿರೋದ್ರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಇರೋದು 12 ಮಾರ್ಕ್ಸ್ ಇದೆ ಈ ಚಾಪ್ಟರ್ ಅಲ್ಲಿ. ಅಗೇನ್ MCQ fill in the blanks 1 mark, 2 marks ಅಲ್ಲಿ 1 mark 1 question, 5 mark ಅಲ್ಲಿ 1 question and 4 marks ಅಲ್ಲಿ 1 question. ಸೊ ಇದ್ರಲ್ಲಿ 2 marks ಅಲ್ಲಿ ಬಂದ್ರೆ ಸ್ಪೆಸಿಫಿಕ್ ಆಗಿ ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ರಿಲೇಟೆಡ್ ಕ್ವೆಶನ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಅಲ್ಲಿ 3-4 ತರ ಕ್ವೆಶನ್ಸ್ ಬರುತ್ತೆ. ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಕೇಳ್ಬೋದು, ಇಲ್ಲ ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ ಅಂತ ಕೇಳ್ಬೋದು, ಇಲ್ಲ ಶೋ ದಟ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಕೇಳ್ಬೋದು, ಇಲ್ಲ ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಬಿಟ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೇಳ್ಬೋದು. ಸೊ ಅದೆಲ್ಲದು ಒಟ್ನಲ್ಲಿ ಏರಿಯಾಗೆ ರಿಲೇಟೆಡ್ ಕ್ವೆಶನ್ 2 marks ಅಲ್ಲಿ ಬರುತ್ತೆ. ಇನ್ನು 5 marks ಬಂದ್ರೆ ಅದು ಫಿಕ್ಸ್ಡ್ ಕ್ವೆಶನ್, ಅದು ಮ್ಯಾಟ್ರಿಕ್ಸ್ ಮೆಥಡ್. ಸಾಲ್ವ್ ದ ಸಿಸ್ಟಮ್ ಆಫ್ ಈಕ್ವೇಶನ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ಅದರಿಂದಾನೇ 5 marks ಕ್ವೆಶನ್ ಬರೋದು. ಸೊ ಅದರಲ್ಲಿ ಸೆಂಟೆನ್ಸ್ ಕ್ವೆಶನ್ ಆದ್ರೂ ಬರ್ಬೋದು, ಇಲ್ಲ ಈಕ್ವೇಶನ್ ಕೊಟ್ಟು ಆದ್ರೂ ಸಾಲ್ವ್ ಮಾಡಕ್ಕೆ ಕೇಳ್ಬೋದು. ಒಟ್ನಲ್ಲಿ ಅದ್ರ ಬೇಸಿಸ್ ಮೇಲೆ 5 marks ಕ್ವೆಶನ್ ಇರುತ್ತೆ. ಇನ್ನು 4 marks ಬಂದ್ರೆ ಅಲ್ಲಿ ಫೈಂಡ್ ದ ಇನ್ವರ್ಸ್ ಬೈ ಸಾಲ್ವಿಂಗ್ ದ ಈಕ್ವೇಶನ್. ಅಂದ್ರೆ ಒಂದು ಈಕ್ವೇಶನ್ ಅನ್ನ ಪ್ರೂವ್ ದಟ್ a² - 5a + 7i = 0. ಆ ಈಕ್ವೇಶನ್ ನೀವು ಫಸ್ಟ್ ಪ್ರೂವ್ ಮಾಡ್ಬೇಕು. ಆಮೇಲೆ ಆ ಈಕ್ವೇಶನ್ ಅನ್ನ ಇಟ್ಕೊಂಡು ಎ ಇನ್ವರ್ಸ್ ಫೈಂಡ್ ಮಾಡುವಂತದ್ದು. ಅಂತ ಕ್ವೆಶನ್ಸ್ ನಮಗೆ 4 marks ಅಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಇಸ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ. ಸೊ ಈ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಈ ಡಿಟರ್ಮಿನೆಂಟ್ಸ್ ಗಿಂತನೂ ಜಾಸ್ತಿ ವೇಟೇಜ್ ಇರುವಂತ ಚಾಪ್ಟರ್ ಇದು. 17 marks ಇದೆ. ಅಬ್ಸರ್ವ್ ಮಾಡಿ, MCQ fill in the blanks ಇಂದಾನೆ 3 question, 2, 3, 5, 4 ಎಲ್ಲಾದ್ರಲ್ಲೂ ಇದೆ. 6 marks ಬಂದ್ಬಿಟ್ಟು ಇನ್ನು ಎಲ್ಲಾ ಮೇನಲ್ಲೂ ನಿಮಗೆ ಒಂದೊಂದು ಕ್ವೆಶನ್ ಇದ್ದೇ ಇರುತ್ತೆ. ಸೊ ಇದ್ರಲ್ಲಿ ಮತ್ತೆ 2-3 marks ಸಪರೇಟ್ ಮಾಡಕ್ ಬರಲ್ಲ ನಮಗೆ. ಸೊ 2 or 3 ಎರಡೂನು ಕಂಬೈನ್ ಮಾಡಿ ಯಾವ ತರ ಇರುತ್ತೆ, ಯಾವ್ಯಾವ ಕ್ವೆಶನ್ಸ್ ಬರ್ಬೋದು ಅಂದ್ರೆ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್ ಬರ್ಬೋದು, ಲಾಗರಿದಮಿಕ್ ಫಾರ್ಮ್ಸ್ ಬರ್ಬೋದು, ಇಲ್ಲ ಇಂಪ್ಲಿಸಿಟ್ ಫಂಕ್ಷನ್ಗಳು. ಸೊ ಫೈಂಡ್ ದ ಡಿರೈವೇಟಿವ್. ಅದ್ರಲ್ಲಿ ಈ 3 ಕ್ಯಾಟಗರಿನ ನಾವು 2-3 marks ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ 5 marks ಅಂತ ಬಂದ್ರೆ ಅಲ್ಲಿ ಫಿಕ್ಸ್ಡ್ ಆಗಿ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ರಿಲೇಟೆಡ್ ಕ್ವೆಶನ್ಸ್ 5 marks ಅಲ್ಲಿ ಕೇಳ್ತಾರೆ. ಇನ್ನು 4 marks ಬಂದ್ರೆ ಕಂಟಿನ್ಯೂಟಿ ರಿಲೇಟೆಡ್ ಕ್ವೆಶನ್ 4 marks ಕೇಳ್ತಾರೆ. ಒಂದು ಮಾಡೆಲ್ ಪೇಪರ್ ಅಲ್ಲಿ ಏನೋ ಸ್ವಲ್ಪ ಇಂಟರ್ಚೇಂಜ್ ಮಾಡಿದ್ದಾರೆ, ಬಟ್ ಆಲ್ಮೋಸ್ಟ್ ನಾವ್ ಇದೇ ತರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇಸ್ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್. ಸೊ ಈ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ ಅಲ್ಲಿ 8 marks ಇದೆ ನಮಗೆ. ಅದರಲ್ಲಿ MCQ fill in the blanks ಅಲ್ಲೇ 3 questions ಇದೆ ಅಂಡ್ 2 ಮತ್ತೆ 3 marks ಅಲ್ಲಿ ಒಂದೊಂದು ಕ್ವೆಶನ್ ಇದೆ. ಅಗೇನ್ 2 ಮತ್ತೆ 3 ಅಲ್ಲಿ ಸಪರೇಟ್ ಮಾಡಿ ಹೇಳಕ್ ಬರಲ್ಲ. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಅಲ್ಲಿ ಇರೋದೇ 4 ಕಾನ್ಸೆಪ್ಟ್: ರೇಟ್ ಆಫ್ ಚೇಂಜ್, ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್, ಮ್ಯಾಕ್ಸಿಮಾ, ಮಿನಿಮಾ. ಸೊ ಆ ಮ್ಯಾಕ್ಸಿಮಾ ಮಿನಿಮಾದಲ್ಲೇ 2 ಕ್ಯಾಟಗರಿ, ಒಂದು ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾ ಅಂಡ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ, ಅಬ್ಸಲ್ಯೂಟ್ ಮಿನಿಮಾ. ಸೊ ಇಲ್ಲಿ ಎಲ್ಲಾ ತರದಿಂದನೂ ಯಾವ ತರ ಕ್ವೆಶನ್ ಅಂದ್ರೆ 2 marks ಗಾಗ್ಲಿ 3 marks ಗಾಗ್ಲಿ ಎಲ್ಲಿಂದ ಬೇಕಾದ್ರೂ ಕ್ವೆಶನ್ ಅನ್ನ ಪಿಕ್ ಮಾಡ್ಬೋದು. ಹಾಗಾಗಿ ಸ್ಪೆಸಿಫಿಕ್ ಆಗಿ ಇಲ್ಲಿಂದಾನೇ ಈ ಕ್ವೆಶನ್ ಬರ್ಬೇಕು ಅಂತ ಹೇಳಕ್ ಬರಲ್ಲ. ಡಿಪೆಂಡಿಂಗ್ ಆನ್ ಲೆಂತ್ ಆಫ್ ದ ಆನ್ಸರ್ ದೇ ವಿಲ್ ಚೂಸ್ ಫ್ರಮ್ ವೇರ್ ದೇ ಹ್ಯಾವ್ ಟು ಚೂಸ್ ದ ಕ್ವೆಶನ್. ಸೊ ಹಾಗಾಗಿ ಆ 4 ಕಾನ್ಸೆಪ್ಟ್ ಅಲ್ಲಿ ಎಲ್ಲಿ ಬೇಕಾದ್ರೂ ಬರ್ಬೋದು. ನೆಕ್ಸ್ಟ್ ಇಸ್ ಇಂಟಿಗ್ರಲ್ಸ್. ಇಂಟಿಗ್ರಲ್ಸ್ ಇರೋದ್ರಲ್ಲೇ ದೊಡ್ಡ ಚಾಪ್ಟರ್. ಸೊ ಇಲ್ಲಿಂದ ನಿಮಗೆ 18 marks ಬರುತ್ತೆ. ಅದ್ರಲ್ಲಿ MCQ fill in the blanks ಅಲ್ಲಿ 2 marks, ಇನ್ ಎಲ್ಲಾದ್ರಲ್ಲೂ 1 marks ಎಕ್ಸೆಪ್ಟ್ 4 marks ಅಲ್ಲಿ. ಸೊ 6 marks ಇಂದ ಒಂದು, 5 marks ಇಂದ ಒಂದು, 2-3 marks ಇಂದ ಒಂದೊಂದು. ಇದ್ರಲ್ಲಿ ಮತ್ತೆ ಯಾವ್ಯಾವ ತರ ಕ್ವೆಶನ್ಸ್ ಬರುತ್ತೆ ಅಂತ ನೋಡೋದಾದ್ರೆ 2 or 3 marks ಅಲ್ಲಿ ಬೈ ಪಾರ್ಟ್ಸ್ ಬರ್ಬೋದು, ಸಬ್ಸ್ಟಿಟ್ಯೂಷನ್ ಮೆಥಡ್ ಬರ್ಬೋದು, ಪಾರ್ಷಿಯಲ್ ಫ್ರಾಕ್ಷನ್ ಬರ್ಬೋದು. ಸೊ ಈ 3 ಕ್ಯಾಟಗರಿಯಿಂದ 2-3 marks ಅಲ್ಲಿ ಕ್ವೆಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ 5 marks ಅಂತ ಬಂದಾಗ ಡಿರೈವೇಶನ್ ವಿತ್ ಪ್ರಾಬ್ಲಮ್. ಯಾವ ಡಿರೈವೇಶನ್ ನಿಮಗೆ ಇಂಟಿಗ್ರಲ್ ಆಫ್ ಸಮ್ ಟೈಪ್ಸ್ 1/x² - a² ಆಗಿರ್ಬೋದು, 1/a² - x² ಆಗಿರ್ಬೋದು, ಇಲ್ಲ 1/x² + a² ಅಂತ ಆಗಿರ್ಬೋದು. ಅದಕ್ಕೆ ರೂಟ್ ಇರೋಂಥದ್ದು ಇನ್ನು 3 ಫಾರ್ಮುಲಾಸ್ ಗಳಾಗಿರ್ಬೋದು.
ಅಂಡ್ ಅದೇ ನ್ಯೂಮರೇಟರ್ ಅಲ್ಲಿ ಇರೋದು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಇರ್ಬೋದು. ಈ ತರ ಎಲ್ಲಾ ಡಿರೈವೇಶನ್ ಟೋಟಲ್ 9 ಡಿರೈವೇಶನ್ಸ್ ಬರುತ್ತೆ. ಸೊ ಆ 9 ಡಿರೈವೇಶನ್ ಅಲಾಂಗ್ ವಿತ್ ದ ಪ್ರಾಬ್ಲಮ್ ಗಳನ್ನ ನಿಮಗೆ 5 ಮಾರ್ಕ್ಸ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಇನ್ನು 6 ಮಾರ್ಕ್ಸ್ ಬಂದ್ರೆ 6 ಮಾರ್ಕ್ಸ್ ಅಲ್ಲಿ ಮೇನ್ ಆಗಿ ಕೇಳೋದೆ ಡೆಫಿನೆಟ್ ಇಂಟಿಗ್ರಲ್. ಅದ್ರಲ್ಲೂ ಕೂಡ ಡೆಫಿನೆಟ್ ಇಂಟಿಗ್ರಲ್ ಪ್ರಾಪರ್ಟೀಸ್, ಅಗೇನ್ ಪ್ರೂವ್ ಅಂಡ್ ಸಾಲ್ವ್ ದ ಪ್ರಾಬ್ಲಮ್. ಅದ್ರಲ್ಲೂ ಕೂಡ ಡಿರೈವೇಶನ್ ವಿತ್ ಪ್ರಾಬ್ಲಮ್ ತರನೇ ಬಟ್ ರಿಲೇಟೆಡ್ ಟು ಯಾವುದು ಡೆಫಿನೆಟ್ ಇಂಟಿಗ್ರಲ್ ಆಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ಇಂಟಿಗ್ರಲ್ಸ್. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಬಂದ್ರೆ ಇರದೇ 5 ಮಾರ್ಕ್ಸ್, ಕೇಳದೆ 5 ಮಾರ್ಕ್ಸ್ ಒಂದು ಕ್ವೆಶನ್. ಸೊ ಅಲ್ಲಿ ಇರದೇ 3 ತರ ಕ್ವೆಶನ್, 3 ಕ್ವೆಶನ್ ಬಿಟ್ಟು 4ನೇ ಕ್ವೆಶನ್ ಕೇಳ್ಬೇಕಂದ್ರೂ ಇಲ್ಲ. ಅಲ್ಲಿ ಯಾವ್ದ್ಯಾವ್ದದು ಏರಿಯಾ ಆಫ್ ಎಲಿಪ್ಸ್, ಏರಿಯಾ ಆಫ್ ಸರ್ಕಲ್ ಅಂಡ್ ಏರಿಯಾ ಬೌಂಡೆಡ್ ಬೈ ಎ ಲೈನ್ ಅಂಡ್ ದ ಎಕ್ಸ್ ಆಕ್ಸಿಸ್ ಅಂತ ಒಂದು ಕ್ವೆಶನ್ ಇದೆ. ಸೊ ಇದ್ರಲ್ಲೇ ಯಾವ್ದಾದ್ರು ಒಂದು ನಿಮಗೆ 5 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಇಸ್ ಡಿಫರೆನ್ಷಿಯಲ್ ಇಕ್ವೇಶನ್. ಸೊ ಈ ಚಾಪ್ಟರ್ ಇಂದ 8 ಮಾರ್ಕ್ಸಿನ ಕ್ವೆಶನ್ಸ್ ಇದೆ. ಫಿಲ್ ಇನ್ ದ ಬ್ಲಾಂಕ್ಸ್ MCQ ಅಲ್ಲಿ ಒಂದು, 2 ಮಾರ್ಕ್ಸ್ ಅಲ್ಲಿ ಒಂದು ಅಂಡ್ 5 ಮಾರ್ಕ್ಸ್ ಅಲ್ಲಿ ಒಂದು. 5 ಮಾರ್ಕ್ಸ್ ಗೆ ಫಿಕ್ಸ್ಡ್ ಆಗಿ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಇಂದಾನೇ ಕ್ವೆಶನ್ ಕೇಳ್ತಾರೆ. ಸೊ ಅದನ್ನ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ನಿಮಗೆ ಸಾಲ್ವ್ ಮಾಡೋ ಮೆಥಡ್ ಗೊತ್ತಿದೆ, ಅದನ್ನ ಯೂಸ್ ಮಾಡ್ಕೊಂಡು ಮಾಡೋ ಅಂತದ್ದೇ 5 ಮಾರ್ಕ್ಸ್ ಕ್ವೆಶನ್ ಇರುತ್ತೆ. ಇನ್ 2 ಮಾರ್ಕ್ಸ್ ಬಂದ್ರೆ ಅಲ್ಲಿ ವೇರಿಯಬಲ್ ಸಪರೇಬಲ್ ಮೆಥಡ್ ಅಲ್ಲಿ ಮಾಡೋದಿರ್ಬೋದು, ಇಲ್ಲ ಶೋಯಿಂಗ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್, ಶೋ ದಟ್ y is equal to a cos x plus b sin x is the solution of the differential equation. ಈ ತರ ಕ್ವೆಶನ್ಸ್, solution of the differential equation d square y by dx square minus y plus y equal to 0. ಈ ತರ ಕ್ವೆಶನ್ಸ್ ಗಳನ್ನ ನಿಮಗೆ 2 ಮಾರ್ಕ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾದ್ರೆ ಹೋಮೋಜಿನಿಯಸ್ ಎಲ್ಲಿ ಬರುತ್ತೆ? 2 ಮಾರ್ಕ್ಸ್ ಗೆ ಹೋಮೋಜಿನಿಯಸ್ ಕೇಳೋ ಚಾನ್ಸ್ ಇಲ್ಲ, ಬಿಕಾಸ್ ಹೋಮೋಜಿನಿಯಸ್ ಸೊಲ್ಯೂಷನ್ ತುಂಬಾ ಲೆಂತ್ ಇರುತ್ತೆ. ಹಂಗಾಗಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಇನ್ MCQ ಫಿಲ್ ಇನ್ ದ ಬ್ಲಾಂಕ್ಸ್, ಬಿಕಾಸ್ ಅದೊಂದೇ ಕಾನ್ಸೆಪ್ಟ್ ಇಲ್ಲಿ ಮಿಸ್ ಆಗಿರೋದು. ಸೊ ಅದನ್ನ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಇಸ್ ವೆಕ್ಟರ್ಸ್ ಆರ್ ವೆಕ್ಟರ್ ಆಲ್ಜಿಬ್ರಾ. ಈ ಚಾಪ್ಟರ್ ಇಂದನೂ 8 ಮಾರ್ಕ್ಸ್ ಇದೆ. ಯಾವ ತರ ಡಿವೈಡ್ ಆಗಿದೆ? MCQ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೇ 3 ಕ್ವೆಶನ್ಸ್, ಆಮೇಲೆ 2 ಮಾರ್ಕ್ಸ್ ಒಂದು, 3 ಮಾರ್ಕ್ಸ್ ಒಂದು. ಸೊ ಈ 2-3 ಮಾರ್ಕ್ಸ್ ಬಂದಾಗ ಇಲ್ಲೂ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅಂಡ್ ಡಾಟ್ ಪ್ರಾಡಕ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ಶೋ ದಟ್ A is perpendicular to B ಆಗಿರ್ಬೋದು. ಈ ತರ ಡಾಟ್ ಪ್ರಾಡಕ್ಟ್ ರಿಲೇಟೆಡ್ ಪ್ರಾಬ್ಲಮ್ಗಳು, ಇಲ್ಲ ಫೈಂಡ್ ದ ಯೂನಿಟ್ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ವೆಕ್ಟರ್ A ಅಂಡ್ ವೆಕ್ಟರ್ B, ಇಲ್ಲ ವೆಕ್ಟರ್ A plus B ಅಂಡ್ A minus B, ಈ ತರದ್ದು. ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಫೈಂಡ್ ಮಾಡಕ್ ಕೇಳೋದು. ಸೆಕ್ಷನ್ ಫಾರ್ಮುಲಾ, ಐದರ್ ದ ಡಿರೈವೇಶನ್ ಆರ್ ಪ್ರಾಬ್ಲಮ್ ರಿಲೇಟೆಡ್ ಟು ಸೆಕ್ಷನ್ ಫಾರ್ಮುಲಾ. ಸೊ ಇದೆಲ್ಲದೂ ಕೂಡ ನಮಗೆ 2-3 ಮಾರ್ಕ್ಸ್ ಅಲ್ಲಿ ಬರ್ಬೋದಾಗಿರುವಂತ ಕ್ವೆಶನ್. ಇದ್ರಲ್ಲಿ ಸ್ವಲ್ಪ ಸ್ಪೆಸಿಫೈಕ್ ಆಗಿ ಹೇಳೋದಾದ್ರೆ ಇದು ಸ್ವಲ್ಪ 2 ಮಾರ್ಕ್ಸ್ ಗೆ ಎಕ್ಸ್ಪೆಕ್ಟ್ ಮಾಡೋ ಕ್ವೆಶನ್ಸ್, ಕೆಳಗಡೆ ಇರೋದೆಲ್ಲ ಸ್ವಲ್ಪ 3 ಮಾರ್ಕ್ಸ್ ಗೆ ಎಕ್ಸ್ಪೆಕ್ಟ್ ಮಾಡೋ ಕ್ವೆಶನ್ಸ್. ಅಲ್ಲಿ ಚೇಂಜಸ್ ಆಗ್ಬೋದು. ಹಾಗಾಗಿ ಓವರ್ ಆಲ್ 2 or 3 ಮಾರ್ಕ್ಸ್ ಅಲ್ಲಿ ಇದಿಷ್ಟು ಬರ್ಬೋದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಈಸ್ 3 ಡೈಮೆನ್ಷನಲ್ ಜಾಮೆಟ್ರಿ. ಈ 3 ಡೈಮೆನ್ಷನಲ್ ಜಾಮೆಟ್ರಿಗೆ ಬಂದಾಗ 3 ಡೈಮೆನ್ಷನಲ್ ಜಾಮೆಟ್ರಿಲಿ ನಮಗೆ ಟೋಟಲ್ 6 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ. ಅದರಲ್ಲಿ MCQ ಫಿಲ್ ಇನ್ ದ ಬ್ಲಾಂಕ್ಸ್ 1, 2 ಮಾರ್ಕ್ಸ್ ಗೆ 1 ಅಂಡ್ 3 ಮಾರ್ಕ್ಸ್ ಗೆ 1 ಕ್ವೆಶನ್ ಇರುತ್ತೆ. ಸೊ ಇದ್ರಲ್ಲಿ ಅಗೇನ್ 2 ಮತ್ತೆ 3 ಮಾರ್ಕ್ಸ್ ಇಂದು ಸ್ಪೆಸಿಫಿಕ್ ಆಗಿ ಹೇಳ್ತಿಲ್ಲ, ಎರಡು ಸೇರಿ ಹೇಳೋದಾದ್ರೆ ಈಕ್ವೇಶನ್ ಆಫ್ ಲೈನ್ ಡಿರೈವೇಶನ್ ಇದನ್ ಕೇಳಿದ್ರೆ 3 ಮಾರ್ಕ್ಸ್ ಗೆ ಕೇಳ್ತಾರೆ. ಅದ್ರಲ್ಲೂ ಯಾವ್ದಾದ್ರು ಒಂದು, ಐದರ್ ಇನ್ ವೆಕ್ಟರ್ ಫಾರ್ಮ್ ಆರ್ ಕಾರ್ಟಿಷಿಯನ್ ಫಾರ್ಮ್, ಯಾವ್ದಾದ್ರು ಒಂದು ಫಾರ್ಮ್ ಅಲ್ಲಿ ಡಿರೈವ್ ಮಾಡಕ್ಕೆ 3 ಮಾರ್ಕ್ಸ್ ಕೇಳ್ಬೋದು. ಅಂಡ್ ಈಕ್ವೇಶನ್ ಆಫ್ ಲೈನ್ ಗೆ ರಿಲೇಟೆಡ್ ಪ್ರಾಬ್ಲಮ್, ಅದು ಆಬ್ವಿಯಸ್ಲಿ 2 or 3 ಎಲ್ ಬೇಕಾದ್ರೂ ಕೇಳ್ಬೋದು. ಅಂಡ್ ಆಂಗಲ್ ಬಿಟ್ವೀನ್ ದ ಲೈನ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಲ್ಲಿ ದೇರ್ ಆರ್ 2 ಟೈಪ್ಸ್. ಒನ್ ಈಸ್ ಪ್ಯಾರಲಲ್ ಲೈನ್ ಅಂಡ್ ಅನದರ್ ಒನ್ ಈಸ್ ಸ್ಕ್ಯೂ ಲೈನ್. ಸೊ ಪ್ಯಾರಲಲ್ ಲೈನ್ ಬಗ್ಗೆ ಏನಾದ್ರೂ ಕೇಳ್ಬೋದು, ಸ್ಕ್ಯೂ ಲೈನ್ ಬಗ್ಗೆ ಏನಾದ್ರೂ ಕೇಳ್ಬೋದು. 2 ಮಾರ್ಕ್ಸ್ ಗಾದ್ರೆ ಪ್ಯಾರಲಲ್ ಲೈನ್ ಕೇಳ್ತಾರೆ, 3 ಮಾರ್ಕ್ಸ್ ಗಾದ್ರೆ ಸ್ಕ್ಯೂ ಲೈನ್ಸ್ ಇನ್ ಕೇಳ್ತಾರೆ. ಸೊ ದಿಸ್ ಇಸ್ ಅಬೌಟ್ 3 ಡೈಮೆನ್ಷನಲ್ ಜಾಮೆಟ್ರಿ. ನೆಕ್ಸ್ಟ್ ಈಸ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್, LPP ಅಂತ ಹೇಳ್ತೀವಿ. ಇರದೇ ಒಂದು ಕ್ವೆಶನ್, 6 ಮಾರ್ಕ್ಸ್ ಗೆ 1 ಕ್ವೆಶನ್ ಬಂದೇ ಬರುತ್ತೆ. ಸೊ ಅಲ್ಲಿರದೇ ಒಂದೇ, ಆಪ್ಟಿಮೈಸೇಷನ್ ಆಫ್ ದ ಫಂಕ್ಷನ್ ಯೂಸಿಂಗ್ ಗ್ರಾಫ್. ಅಲ್ಲಿ ಪಾಸಿಂಗ್ ಥ್ರೂ ಆರಿಜಿನ್ ಇರೋದಾದ್ರೂ ಕೇಳ್ಬೋದು, ನಾಟ್ ಪಾಸಿಂಗ್ ಥ್ರೂ ಆರಿಜಿನ್ ಅಂದ್ರೆ 2 ಲೈನ್ ಇರೋದಾದ್ರೂ ಕೇಳ್ಬೋದು. ಸೊ 2 ಲೈನ್ಸ್ 3 ಲೈನ್ಸ್
ಸ್ಪೆಸಿಫಿಕಲಿ ಇದ್ರಲ್ಲಿ ಹೇಳೋದಾದ್ರೆ ಬೌಂಡೆಡ್ ರೀಜನಿಗೆ ಕೇಳ್ತಾರೆ, ಅನ್ಬೌಂಡೆಡ್ ಕೇಳೋದು ತುಂಬಾ ರೇರ್. ಸೊ ಬೌಂಡೆಡ್ ರೀಜನ್ ಅಲ್ಲೇ ನಿಮಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಇರುತ್ತೆ. ನೆಕ್ಸ್ಟ್ ಅಂಡ್ ದ ಲಾಸ್ಟ್ ಚಾಪ್ಟರ್ ಇಸ್ ಪ್ರೊಬ್ಯಾಬಿಲಿಟಿ. ಸೊ ಪ್ರೊಬ್ಯಾಬಿಲಿಟಿಲಿ ಟೋಟಲ್ 8 ಮಾರ್ಕ್ಸ್ ಇಂದು ಇರುತ್ತೆ. ಅದರಲ್ಲಿ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಇಂದಾನೆ 3 ಮಾರ್ಕ್ಸ್, 2 ಮಾರ್ಕ್ಸ್ 1 ಅಂಡ್ 3 ಮಾರ್ಕ್ಸ್ 1 ಕ್ವೆಶನ್. ಅದರಲ್ಲಿ 3 ಮಾರ್ಕ್ಸ್ ಕ್ವೆಶನ್ ಫಿಕ್ಸ್ಡ್. ಸೊ 3 ಮಾರ್ಕ್ಸ್ ಗೆ ಬೇಸ್ ಥಿಯರಂ ಮೇಲೇನೆ ಕ್ವೆಶನ್ ಬರೋದು. ಬೇಸ್ ಥಿಯರಂ ರಿಲೇಟೆಡ್ ಕ್ವೆಶನ್ಸ್ 3 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಬಟ್ 2 ಮಾರ್ಕ್ಸ್ ಬಂದಾಗ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಕ್ ಬರಲ್ಲ. ಅಲ್ಲಿ ಉಳಿದಿರೋ 2 ಎಕ್ಸರ್ಸೈಸ್ ವಿಚ್ ಇಸ್ ನಥಿಂಗ್ ಬಟ್ ಕಂಡೀಷನಲ್ ಪ್ರೊಬಬಿಲಿಟಿ, ಮಲ್ಟಿಪ್ಲಿಕೇಶನ್ ಥಿಯರಂ ಆಸ್ ವೆಲ್ ಆಸ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಗೆ ರಿಲೇಟೆಡ್. ಸೊ ಅದಕ್ಕೆ ರಿಲೇಟೆಡ್ ಕ್ವೆಶನ್ಸ್ ಅಲ್ಲಿ ಯಾವ್ದನ್ನ ಬೇಕಾದ್ರೂ 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ಸೊ ದಿಸ್ ಈಸ್ ದ ಓವರ್ ಆಲ್ ಅನಾಲಿಸಿಸ್ ಆಫ್ ಸೆಕೆಂಡ್ PUC ಪೇಪರ್. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. And also, do not forget to like, share and subscribe to my channel. Thank you.